ವಾಲ್ಮೀಕಿ ರಾಮಾಯಣದಲ್ಲಿ ನಾವು ನೋಡಿದ ಹಾಗೆ ಪರಶುರಾಮ ಬಂದಾಗ ಎಂಥ ಉತ್ಪಾತಗಳಾಗ್ತದೆ. ಅವನು ಪರಶುರಾಮ ಇವನ್ನ ಶೌರ್ಯವನ್ನು ಪರೀಕ್ಷೆ ಮಾಡೋ ಹಾಗೆ ಬಿಲ್ ತಗೊಂಡೋಣ, ಮಾಡ್ತೀಯ ನೋಡೋಣ, ಆವಾಗ ನೀನು ದ್ವಂದ್ವ ಯುದ್ಧ ಮಾಡ್ತೀನಿ ಅಂತ ಹೇಳ್ತಾನೆ ಅಂತ ನೋಡಿದ್ವಿ. ಈಗ ಇದನ್ನು ಪುಟ್ಟಪ್ಪನವ್ರು ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂತ ತೋರಿಸ್ಬೇಕು. ಸಮನ್ವಯ ಕವಿಯವರು ಯುದ್ಧನ ಬೇಡ ಅವರಿಗೆ, ಎಷ್ಟು ಚಂದ ಬರ್ತಾರೆ. ಆದರೆ ಮೊದಲಿನ ವಾತಾವರಣ ಹಾಗೆ ಸೃಷ್ಟಿ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡ್ತಾರೆ ನೋಡಿ. ಹೋಗ್ತಿರ್ಬೇಕಾದ್ರೆ ತೆಕ್ಕನೆಯ ತೋರ್ದುದು ಉತ್ಪಾತ ತತಿ, ಶಕುನಿ ಚೀರಿದವು ದುಶ್ಶಕುನಮಂ, ಜನಕ್ಕೆ ಕಣ್ಣು ಕಂಪಿಸಿತು ಕುದುರೆ ಕೆನೆದವು ರೋದಿ ಪಂದದಲ್ಲಿ, ಬೆದರುತ್ತಿರೆ ದಶರಥಂ ಬೀಸತೊಡಗಿತು ಗಾಳಿ ಬಿರುಸಾಗಿ. ಬಂದ ಕತ್ಲೆ ಹೆಂಗಾಯ್ತು ಅಂತ ಹೇಳ್ತಾರೆ. ಎಷ್ಟು ಜೋರಾಗಿ ಗಾಳಿ ಬೀಸ್ತು ಅಂತಂದ್ರೆ ಪಣ್ಣಿಡಿದ ಮರಂ ತಿರೆ ಉರುಳಿದವು ಲೆಕ್ಕ ಲೆಕ್ಕದಲ್ಲಿ, ಲಕ್ಷಾಂತರ ಮರಗಳು ಉಳಿಹೋದುವಂತೆ. ನುಂಗಿದಿದು ಕೃಷ್ಣ ಜಲಧರ ರಾಹು ರವಿಯಂ, ಧೂಳು ಸೂರ್ಯನ ಮುಚ್ಕೊಂಡ್ಬಿಡ್ತು. ಚತುರ್ ದಿಕ್ಕುಗಳು ಕತ್ತಲೆಯ ಕಾಡಿನ ಮೆತ್ತಿಲಿಂದ ಅದುವೈ, ರೋಷ ಭೀಷಣವಾಯಿತು ಸಿಡಿಲು ಮಿಂಚಿಟ್ಟಳಂ ಕರ್ಧೂಳಿ ಬೊಮ್ಮಬಂ ಪರ್ವಿ. ಇಡೀ ಭೂಮಿಯನ್ನ ಕರಿ ಧೂಳು ಮುಚ್ಕೊಂಡ್ಬಿಡ್ತು. ಮೈ ಮರೆಯುತ್ತೀರೆ ಸೇನೆ ಮೈ ಮರೆತು ಹೋಯ್ತು. ಸಮೂಹ ಭಸ್ಮವನ್ನು ಎರಿಸಿದರೆ ನೆಲಕ್ಕೆ, ಯಾರೋ ಸಮೂಹದ ಭಸ್ಮ ಹಾಕಿದ್ರು ಅನ್ನೋ ಹಾಗೆ ಎಚ್ಚರ ತಪ್ಪಿ ಬಿದ್ದುಬಿಟ್ರೆ ಎಲ್ಲರೂ. ಕಾಣಿಸಿತು ಅದ್ಭುತಂ ದಶರಥನ ದೊರೆಯ ಕಣ್ಣಿಗೆ, ದಶರಥ ದೊರೆ ಕಣ್ಣಿಗೆ ಒಂದು ಆಕಾರ ಕಾಣಿಸ್ತು. ಅದು ಹೇಗಿತ್ತದು? ಕಾರ್ಗೆ ಕಾಯಂ ಮೂಡಿದಂತೆ ಕತ್ತಲೆಗೆ ಒಂದು ದೇಹ ಬಂತೇನೋ ಅನ್ನೋ ಹಾಗೆ ಮೂಡಿತು. ಮುಂದೆ ಭೃಗುವಂಶಿ ಜಮದಗ್ನಿತನಯ ಭೈರವ ಮೂರ್ತಿ, ಜಮದಗ್ನಿತನಯ ಭೈರವನ ಮೂರ್ತಿ ಬಂದ್ಬಿಡ್ತು. ಕಂಡರ್ಗೆ ಬದುಕು ಕಳವಳಿಸೆ, ನೋಡಿದವರಿಗೆ ಬದುಕು ಕಳವಳಿಸೋಯ್ತು, ಬದುಕೋದಿಲ್ಲ ಅನ್ಸ್ಬಿಡ್ತು. ಕಾಲಾಗ್ನಿಯೋಳು ಮುಳುಗುತೆ ಹದಂಗೊಂಡ ಕಾಳಾಹಿ ಸಂಕುಲಂ, ಜೋಲ್ವಂತೆ ಜೋಲ್ದವು ಜಟಾಳಿ, ದೊಡ್ಡ ಜಟ ಇದೆ. ಭೀಷ್ಮತೆ ವೆತ್ತು ರಂಜಿಸಿತು ಹೆಗಲಿರೋಳು ಕೆಂಗೊಡಲಿ. ರುದ್ರ, ಅದು ಸಿಟ್ಟು, ಭಯಂಕರ ಕೋಪ. ಆ ಭೀಷ್ಮತೆ ರೌದ್ರ ತುಂಬಿಕೊಂಡಂತ ಹೆಗಲಿನೋಳು ಕೆಂಗೊಡಲಿ, ನಾನು ಆಗಲೇ ಇದ್ದಲ್ಲ, ಕೊಡಲಿ ಕಪ್ಪೆ ಇರ್ತದೆ, ಕೊಂದು 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 ರಕ್ತದಿಂದ ಆಗಿರೋದು ಕೆಂಗೊಡಲಿ. ಕೈಗಳಲ್ಲಿ ಮಿಂಚಿದವು ವಿಷ್ಣು ದೋದಂಡ ಬಾಣಾಳಿಗಳು, ಕೈಯೊಳಗೆ ವಿಷ್ಣು ದಂಡ ಮತ್ತು ಬಾಣಾಳಿಗಳಿದ್ದಾವೆ. ಕಣ್ಗಿರಿಯುವಂತೆ, ಕಣ್ಣು ಚುಚ್ಚುವಂಗಿದ್ವು. ಬೆಚ್ಚಿರೆ ಸೈನ್ಯ ಸರ್ವಮಂ ಶ್ರೀರಾಮನೋರ್ವನೆಯೇ ತನ್ನೊಸಗೆದೆಯರಿಳಿದು. ಎಷ್ಟು ಚೆನ್ನಾಗಿದೆ ನೋಡಿ ಈ ಪ್ರಸಂಗ ಹೆಂಗೆ ಬದಲಾಯಿಸ್ತಾರೆ ನೋಡಿ ಪುಟ್ಟಪ್ಪನವರು. ನೋಡಿದ ತಕ್ಷಣ ಮೊದಲು ಅಲ್ಲಿ ಏನಾಗ್ತಾರೆ ವಾಲ್ಮೀಕಿಗಳು, ಋಷಿಗಳು ಹೋದ್ರು ಪೂಜಾ ಸಾಮಗ್ರಿಗಳನ್ನು ತಗೊಂಡು ಅವನ ಕಡೆಗೆ ಅಂತ ಕೋಪ ಕಮ್ಮಿ ಮಾಡ್ಬೇಕು. ಇಲ್ಲ, ಹಂಗಿಲ್ಲ. ರಾಮನ್ ಓರ್ವನೆಯೇ ತನ್ನೊಸಗೆ ತೇರಿಳಿದು, ತೇರಿಂದ ಕೆಳಗಿಳಿದ. ನಡೆದು ಶರತ್ಕಾಲ ಸುಪ್ರಸನ್ನತೆಯ ಓಲ್. ಚಿತ್ರ ನೋಡಕ್ಕೆ ಚೆನ್ನಾಗಿದೆ. ಒಂದು ಕಡೆಗೆ ಘೋರ ತೋರಿಸ್ತಾರೆ, ಧೂಳು ಭಯಂಕರ, ಸೂರ್ಯ ಮುಳುಗಿದೆ, ಬೆಂಕಿ ಹಾಗೆ ಬರ್ತಾ ಇದ್ದಾನೋ ಅಂತ ತೋರಿಸಿದ್ರೆ, ಇಲ್ಲಿ ಸುಪ್ರಸನ್ನತೆಯೇ ಬಂದ ಹಾಗೆ ರಾಮ ಬಂದ ಅಂತ ಕಾಂಟ್ರಾಸ್ಟ್ ಕಲರ್. ಉಗ್ರ ಇದ್ರೆ ತುಂಬಾ ಶಾಂತವಾಗಿ ಹೋದ. ಅಲ್ಲಿ ಕೊಡಲಿ ಗೊರವನ ಕಡುಪಿನೆಡೆಗೆ, ಅವನ ಕಡೆ ತಾನೇ ನಡ್ಕೊಂಡು ಹೋದ. ಪರಶುರಾಮನ ಮೊಗಕ್ಕೆ ಮಲರಿದುದು ಮುಗುಳುನಗೆ. ಚೆನ್ನಾಗಿ ಮಾಡ್ತಾರೆ. ಯುದ್ಧ ಆಗಿದ್ದ ಏನೂ ಇಲ್ಲ ಇಲ್ಲಿ. ರಾಮ ಹತ್ತಿರ ಬಂದ ತಕ್ಷಣ ಪರಶುರಾಮನ ಮುಖದ ಮೇಲೆ ನಗೆ ಬಂತಂತೆ. ಎಷ್ಟು ಚೆನ್ನಾಗಿದೆ ನೋಡಿ, ಖುಷಿ ಆಗ್ತದೆ ನನಗೆ. ಪರಶುರಾಮನ ಮೊಗಕ್ಕೆ ಮಲರಿದುದು ಮುಗುಳುನಗೆ, ಶೈಶವ ಸರಳ ಶಾಂತಿ ಸೌಂದರ್ಯಗಳಿಗೆ ಸೋಲದರೊಳರೆ ಲೋಕದಲ್ಲೆಲ್ಲೂ. ಇಂಥ ಸೌಂದರ್ಯಕ್ಕೆ ಯಾರೋ ಸೋಲ್ದೆ ಇರ್ತಾರ ರಾಮನ ಸೌಂದರ್ಯಕ್ಕೆ ಅನ್ನೋ ಹಾಗೆ ರಾಮಂಗೆ ತಾ ಮೆಚ್ಚುಗೊಟ್ಟನು ವಿಷ್ಣು ಚಾಪಮ. ತಾನೇ ಖುಷಿಯಾಗಿ ವಿಷ್ಣು ಚಾಪ ಕೊಟ್ಟುಬಿಟ್ಟ. ಜಮದಗ್ನಿ ಸೋನು ಕೊಟ್ಟುಬಿಟ್ಟ ಅವನಿಗೆ. ಲೋಕ ನಿನ್ನಿಂದಾವಗಂ ನಿರ್ವಿಘ್ನವೆಂದು ಧರಿಸಿ, ನಿನ್ನ ದೇಶ ಜಗತ್ತು ಒಳ್ಳೇದಾಗಲಿ, ನಿರ್ವಿಘ್ನವಾಗಿ ಆಗಲಿ ನಿನ್ನ ಕೆಲಸ ಅಂತ ಹೇಳಿ ತಾನು ವಿಷ್ಣು ಚಾಪವನ್ನು ಅವನು ಕೊಟ್ಟುಬಿಟ್ಟ. ಮುಂದೆ ಹೆಂಗೆ ಹೇಳ್ತಾರೆ ಪುಟ್ಟಪ್ಪನವರು, ಸುಡಲೆಂದು ಕಿಡಿತಾಂ ಬರಲೊಡಂ. ನಿಮ್ಮನ್ನು ಸುಡಬೇಕು ಅಂತ ಒಂದು ಬೆಂಕಿ ಕಿಡಿ ಬರುತ್ತೆ, ಪಿಡಿಯಲು ಅದು ಹಿಡ್ಕೊಂಡಾಗ ಅದೇ ಮಾಣಿಕವಾಗಿ ಬಡತನಂ ಪೋಪಂತೆ ಪೋದನ ಪರಶುರಾಮ. ಬೆಂಕಿ ಕಿಡಿ ಬರ್ತದೆ, ಸುಡಬೇಕು ಅಂತ ಬರ್ತದೆ. ಬೆಂಕಿ ಹಿಡ್ಕೊಂಡಾಗ ಅದು ಬೆಂಕಿ ಕಿಡಿಯಲ್ಲ, ಮಾಣಿಕ್ಯ ಆಗಿಬಿಡುತ್ತೆ. ಮಾಣಿಕ್ಯ ಆಗಿ ನಾನು ಬಡತನ ಎಲ್ಲ ಕಳೆದು ಹೋಯ್ತು ಅನ್ನೋ ಹಾಗೆ ಪೋಪಂತೆ ಪೋದನ ಪರಶುರಾಮಂ ಹೋಗೇ ಬಿಟ್ಟ ಅವನಲ್ಲಿ. ದಶರಥಂ ಪಿರಿಯ ಮಗನಂ ತಬ್ಬಿ ಮೂಸಿದನು ಮಂಡೆಯಂ. ಅಂದ್ರೆ ಈ ವ್ಯತ್ಯಾಸ ಹೆಂಗಿದೆ ನೋಡಿ. ಇದ್ರ ನಡುವೆ ಎಷ್ಟು ವರ್ಷಗಳ ಅಂತರ ಇದೆ ನೋಡಿ. ವಾಲ್ಮೀಕಿ ರಾಮಾಯಣ ಬಂದದ್ದು ಯಾವಾಗೋ ಸುಮಾರು 9,000 ವರ್ಷಗಳ ಹಿಂದೆ ಅಂತ ಹೇಳ್ತೀವಿ. ಪುಟ್ಟಪ್ಪನವ್ರದ್ದು ಈ ಶತಮಾನದಲ್ಲಿ, ಹೋದ ಶತಮಾನದಲ್ಲಿ ಬಂದಂಥದ್ದು. ಅಷ್ಟು ವರ್ಷಗಳ ಅಂತರದಲ್ಲಿ ಮನಸ್ಸು ಹೆಂಗೆ ಬದಲಾಯಿಸಿದೆ ನೋಡಿ. ಪುಟ್ಟಪ್ಪನವ್ರ ಮನಸ್ಸೇ ಹಾಗೆ, ಜಗಳ ಯುದ್ಧ ಬೇಡ, ಶಾಂತಿ ಇರಲಿ ಅಂತ. ಅಲ್ಲಿ ಹೋಗಿ ಬಾಣ ಕಿತ್ಕೊಳ್ಳೋದು, ಬಾಣ ಬಿಡೋದು ವಾಲ್ಮೀಕಿಗಳ ಕಾಲ. ಈ ಕಾಲ ಬರೋ ಹೊತ್ತಿಗೆ ಮಾಗಿ ಹೆಂಗಾಗಿದೆ ಪುಟ್ಟಪ್ಪನವ್ರ ಮನಸ್ಸು ಅಂದರೆ ಯುದ್ಧ ಬೇಡ. ಪರಶುರಾಮನು ತಿಳುವಳಿಕೆ ಉಳ್ಳವನು, ಅವನು ಸಣ್ಣವನು ಮಾಡಬಾರ್ದು, ಅವನು ಸೋಲಿಸಿಕೊಳಿಸೋ ಕಾರಣ ಇಲ್ಲ. ಈ ಬಾಣ ಬಿಟ್ಟು ತಪೋಲೋಕಗಳನ್ನೆಲ್ಲ ತೆಗೆದು ಹಾಕಿದೆ ಅಂತ ಹೇಳೋದು ಬೇಕಾಗಿಲ್ಲ. ಅವನು ದೊಡ್ಡವನೇ. ಒಂದು ಅವತಾರ ಅದು ಇನ್ನೊಂದು ಅವತಾರಕ್ಕೆ ಹೋಗ್ಬೇಕಾದ್ರೂ ಗ್ರೇಸ್ಫುಲಿ ಕಳಿಸ್ಕೊಡ್ಬೇಕಲ್ಲ, ಮರ್ಯಾದೆಯನ್ನು ಕಳಿಸ್ಕೊಡ್ಬೇಕಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಅದು.
ಸುಡಲೆಂದು ಕಿಡಿತಾಂ ಬರಲೊಡಂ ಪಿಡಿಯಲು ಅದೇ ಮಾಣಿಕವಾಗಿ ಬಡತನಂ ಪೋಪಂತೆ ಪೋದನ ಪರಶುರಾಮ. ಹೋಗ್ಬಿಡ್ದು, ಮಾತೇ ಇಲ್ಲ. ಬಂದ, ವಿಷ್ಣು ಧನಸ್ಸನ್ನು ಕೊಟ್ಟ, ಆಗ್ಲಪ್ಪ ನಿರ್ವಿಘ್ನವಾಗಿ ಆಗಲಿ ನಿನ್ನ ಕೆಲಸ ಅಂತ ಆಶೀರ್ವಾದ ಮಾಡಿ ಹೋಗ್ಬಿಟ್ಟ. ಇದೆಷ್ಟು ಚೆನ್ನಾಗಿದೆ ನೋಡಿ. ಇದು ಕೂಡ ಒಂದು ದೃಷ್ಟಿ. ನಾವು ಹೇಳಬೇಕು, ಪರಶುರಾಮ ಅವತಾರ ಎಕ್ಸ್ಚೇಂಜ್ ಆಗೋ ಕಾಲ ಅಂತ ಹೇಳಿದ್ನಲ್ಲ, ಆಗ ಎಷ್ಟು ಚೆಂದಾಗಿ ಬರ್ತಾನೆ. ಯುದ್ಧದ ಪ್ರಸಂಗನೇ ಇಲ್ಲ, ಶೌರ್ಯ ತೋರಿಸ್ಕೊಳ್ಳಂಗಿಲ್ಲ, ನೀನು ಪರೀಕ್ಷೆ ಮಾಡ್ತೀನಿ ಅನ್ನೋಂಗಿಲ್ಲ. ಒಪ್ಕೋತಾನೆ, ದೊಡ್ಡವನಪ್ಪ ನೀನು, ಇನ್ಮೇಲೆ ನಡೆಸ್ಕೊಂಡು ಹೋಗು ಅಂತ ಕೊಟ್ಟು ಹೋಗ್ತಾನೆ ಅನ್ನೋದು ಪುಟ್ಟಪ್ಪನವ್ರ ದೃಷ್ಟಿ. ಎಲ್ಲ ದೃಷ್ಟಿಗಳನ್ನ ಗಮನ ಇಟ್ಕೋಬೇಕಾಗತ್ತೆ ನಾವು.